ನಮಸ್ತೆ, ಪವಿತ್ರ ಕ್ರಿಯೇಷನ್ಸ್‌ಗೆ ಸ್ವಾಗತ. ಇವತ್ತು ಟರ್ಮರಿಕ್ ಸೋಪ್ ಹೇಗೆ ಮಾಡೋದು ಅಂತ ನಾವು ನೋಡ್ಕೊಂಡು ಬರೋಣ. ಮತ್ತು ಈ ವಿಡಿಯೋದಲ್ಲಿ ತುಂಬ ಜನ ಫೋನ್ ಮಾಡಿ ಕೇಳ್ತಿದ್ರು, ಸೋಪು ಗಟ್ಟಿ ಆಗ್ತಿಲ್ಲ, ನೊರೆ ಆಗ್ತಿಲ್ಲ, ನೊರೆ ಬರ್ತಾ ಇಲ್ಲ, ಸೊ ಏನು ಮಾಡೋದು ಹೇಳಿ ಮೇಡಮ್ ಅಂತ. ಅಂಥವ್ರಿಗೆಲ್ಲ ಟಿಪ್ಸ್ ಹೇಳ್ಕೊಡ್ತೀನಿ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಶೇರ್ ಮಾಡಿ, ಬೇರೆಯವ್ರಿಗೂ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡಿ, ನಾನು ಗ್ಲಿಸರಿನ್ ಸೋಪ್ ಬೇಸು ಒಂದು 100 ಗ್ರಾಮ್ ತೊಗೊಂಡಿದ್ದೀನಿ. 100 ಗ್ರಾಮಿಗೆ ಎಷ್ಟು ಪ್ರಮಾಣದಲ್ಲಿ ನೀವು ಪೌಡರ್ ಹಾಕಬೇಕು, ಎಸೆನ್ಷಿಯಲ್ ಆಯಿಲ್ ಹಾಕಬೇಕು ಅನ್ನೋದೆಲ್ಲ ಕಂಪ್ಲೀಟಾಗಿ ಹೇಳ್ಕೊಡ್ತೀನಿ. ಕರೆಕ್ಟಾಗಿ ನೀವು ಇದನ್ನು ಇನ್ಸ್ಟ್ರಕ್ಷನ್ನ ಫಾಲೋ ಮಾಡಿದಾಗ ನಿಮಗೆ ಒಳ್ಳೆ ಬಾರ್ ಸಿಗುತ್ತೆ. ಸೊ ಹಾಗಾಗಿ ವಿಡಿಯೋನ ಕೊನೆಯವರೆಗೂ ನೋಡಿ. ಇನ್ಫಾರ್ಮೇಷನ್ ಕೊಡ್ತಿರೋದಕ್ಕೆ ನಮ್ಮ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈಗ ನೋಡಿ, ಇದನ್ನು ಕ್ಯೂಬ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ, ಬಿಕಾಸ್ ಇದು ಬೇಗ ಮೆಲ್ಟ್ ಆಗಲಿ ಅಂತ. ಇದು ಒಂದು ಟಿಪ್ಸ. ಸೊ ಇದು ಮೆಲ್ಟ್ ಆಗೋ ತನಕ ನಾವು ವೆಯ್ಟ್ ಮಾಡೋಣ. ಯಾವಾಗಲೂ ನಾವು ತುಂಬ ಹೀಟಲ್ಲಿದ್ದಾಗ ಪೌಡರ್ ಫಾರ್ಮ ಹಾಕಬಾರ್ದು. ಆವಾಗ ನೀವು ಇದನ್ನು ಯೂಸ್ ಮಾಡಿದಾಗ ಒಳ್ಳೆ ರಿಸಲ್ಟ್ ಬರಲ್ಲ. ಸೊ ಹಾಗಾಗಿ ಇದು ಫುಲ್ಲು ಮೆಲ್ಟ್ ಆಗಲಿ. ಮೆಲ್ಟ್ ಆದಮೇಲೆ ನಾವು ಟರ್ಮರಿಕ್ ಮಾಡ್ತಿರೋದ್ರಿಂದ ಟರ್ಮರಿಕ್ ಪೌಡರ್ನ ತೊಗೊಳ್ತಿದ್ದೀವಿ. ಇಲ್ಲಿ ಎಷ್ಟು ಗ್ರಾಮ್ ಟರ್ಮರಿಕ್ ಪೌಡರ್ ಹಾಕ್ತೀವಿ ಅಂತಲೂ ಹೇಳ್ತೀನಿ. ಹಾಕಿದಾಗ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ, ನೊರೆ ಕೂಡ ಚೆನ್ನಾಗಿ ಬರುತ್ತೆ, ಗಟ್ಟಿ ಕೂಡ ಚೆನ್ನಾಗಿರುತ್ತೆ ಅಂತ ಮುಂದೆ ಹೇಳ್ತೀನಿ. ವಿಡಿಯೋ ನೋಡಿ. ಮತ್ತು ನಾವಿವಾಗ ಒಂದು ಆಫರ್ ಕೊಡ್ತಾ ಇದ್ದೀವಿ. ನೀವೇನಾದರೂ ಒಂದು ಸೋಪ್ನ ಬೈ ಮಾಡಿದರೆ ಜಸ್ಟ್ 69 ರುಪೀಸಿಗೆ ಕೊಡ್ತಾ ಇದ್ದೀವಿ, ಪ್ಲಸ್ ಕೊರಿಯರ್ ಚಾರ್ಜಸ್ ಇರುತ್ತೆ. ಸಪೋಸ್ ನೀವೇನಾದರೂ 5ನ ಸೋಪ್ಗಳನ್ನು ಬೈ ಮಾಡಿದರೆ 345 ಮತ್ತು ಶಿಪ್ಪಿಂಗ್ ಫ್ರೀ ಇರುತ್ತೆ. ನಮ್ಮ ಹತ್ರ 4 ವೆರೈಟಿ ಸೋಪ್ ಇದೆ. ಒಂದು ಮಂಜಿಷ್ಟ ಇದೆ, ಒಂದು ರಕ್ತ ಚಂದನ ಇದೆ, ಪಪ್ಪಾಯ ಲೀವ್ಸಿಂದ ಮಾಡಿರೋದು, ಅಂದರೆ ಪಪ್ಪಾಯ ಎಲೆಯಿಂದ ಯಾರಿಗಾದರೂ ಸ್ಕಿನ್ ಡಿಸಾರ್ಡರ್ ಇರುತ್ತಲ್ಲ, ಸೊ ಅಂಥವ್ರಿಗೆ, ಪ್ಲಸ್ ಟರ್ಮರಿಕ್. ಈ 4 ವೆರೈಟೀಸ್ ಇದೆ. ಯಾವುದು ತೊಗೊಂಡ್ರೂ ಸೇಮ್ ಪ್ರೈಸ್ ಇರುತ್ತೆ. ನೀವೇನಾದರೂ 5 ತೊಗೊಂಡ್ರೆ ಶಿಪ್ಪಿಂಗ್ ಕೂಡ ಫ್ರೀ ಇರುತ್ತೆ. ಜಸ್ಟ್ 345 ರುಪೀಸಿಗೆ ಕೊಡ್ತಾ ಇದ್ದೀವಿ. ಸೊ ತುಂಬ ಜನ ತಗೊಂಡು ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ ಸೋಪಿಂದ. ಸ್ಕಿನ್ನು ಬ್ರೈಟ್ ಆಗಿದೆ. ಸೊ ನೀವು ಕೂಡ ಟ್ರೈ ಮಾಡ್ಬೋದು ಈ ಸೋಪ್ಗಳನ್ನು. ನಿಮಗೆ ಸೋಪು ಬೇಕು ಅಂದರೆ ಡಿಸ್ಪ್ಲೇಯಲ್ಲಿ ಕಾಣ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇದು ನಾವು ಕೊಡ್ತಿರೋ ಆಫರು 3 ಡೇಸ್ಗೆ. ಈಗ ನೋಡಿ, ಇಲ್ಲಿ ನಾನು ಜಸ್ಟ್ 1 to 2 ಗ್ರಾಮ್ ಅಷ್ಟೇ ಹಾಕ್ಕೊಳ್ಳಿ ಟರ್ಮರಿಕ್ಕು. ಆವಾಗಲೇ ನಿಮಗೆ ಫೋಮಿಂಗು ಚೆನ್ನಾಗಿ ಬರುತ್ತೆ, ಗಟ್ಟಿ ಕೂಡ ಚೆನ್ನಾಗಾಗುತ್ತೆ. ಯಾವುದು ಲಮ್ಸ್ ಇಲ್ದಲೇ ನೀವು ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು, ಬ್ಲೆಂಡ್ ಮಾಡಬೇಕು. ಯಾವುದೇ ರೀತಿ ಲಮ್ಸ್ ಎಲ್ಲ ಇರಬಾರ್ದು, ಅಂದರೆ ಗಂಟು ಬರಬಾರ್ದು. ಸೊ ಹಾಗೆ ನೀಟಾಗಿ ಮಿಕ್ಸ್ ಮಾಡಿ ಆದಮೇಲೆ ಒಂದು ವಿಟಮಿನ್ ಇ ಕ್ಯಾಪ್ಸುಲ್ ಅಂತ ಸಿಗುತ್ತೆ. ನಮ್ಮ ಹತ್ರ ಆಯಿಲ್ ಇದೆ, ನಿಮಗೆ ಮೆಡಿಕಲ್ ಶಾಪಲ್ಲಿ ಕ್ಯಾಪ್ಸುಲ್ಗಳು ಸಿಗುತ್ತೆ. ಸೊ ಕ್ಯಾಪ್ಸುಲ್ ಒಂದು ಹಾಕ್ಕೊಳ್ಳಿ. ಅದಾದಮೇಲೆ ನಿಮಗೆ ಯಾವುದು ಇಷ್ಟ ಆ ಒಂದು ಫ್ರೆಗ್ರೆನ್ಸ್ ಅಥವಾ ಎಸೆನ್ಷಿಯಲ್ ಆಯಿಲ್ ಹಾಕ್ಕೊಳ್ಳಿ. ನನಗೆ ತುಂಬ ಜನ ಕೇಳ್ತಿದ್ರು, ನೀವು ಯಾವ್ದು ಆಗೋದು ಅಂತ. ನಾನಿಲ್ಲಿ ಸ್ವೀಟ್ ಆಲ್ಮಂಡ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಯಾವ್ದು ಇಷ್ಟ ನೀವು ಅದನ್ನು ಹಾಕ್ಕೊಳ್ಬೋದು. ಇದೇ ಹಾಕಬೇಕು ಅಂತ ಏನಿಲ್ಲ. ಸೊ ನಿಮ್ಗೆ ಇಷ್ಟ ಆಗಿರೋ ಒಂದು ಫ್ರೆಗ್ರೆನ್ಸ್ ಅಥವಾ ಎಸೆನ್ಷಿಯಲ್ ಆಯಿಲ್ ಹಾಕಿ. ಫ್ರೆಗ್ರೆನ್ಸ್ಗಿಂತ ಎಸೆನ್ಷಿಯಲ್ ಆಯಿಲ್ ಹಾಕಿದರೆ ಬೆಸ್ಟಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ. ಸೊ ಹಾಗಾಗಿ ಎಲ್ಲ ಮತ್ತೆ ಇನ್ನೊಂದು ಸತಿ ಚೆನ್ನಾಗಿ ಬ್ಲೆಂಡ್ ಮಾಡಿ ಆದಮೇಲೆ ನಿಮಗೆ ಬ್ಲೆಂಡ್ ಆಗಿದೆ, ಯಾವುದು ಲಮ್ಸ್ ಇಲ್ಲ ಅಂತ ಅಂದಮೇಲೆ ಇದನ್ನು ನೀವು ಮೋಲ್ಡ್ಗೆ ಹಾಕಿ ಅಟ್ಲೀಸ್ಟ್ ಅಂದರೂ 120 to 30 ಮಿನಿಟ್ಸ್ ಬಿಟ್ಟರೆ ಆ ಮೋಲ್ಡಲ್ಲಿ ಇದು ಗಟ್ಟಿಯಾಗಿರುತ್ತೆ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೊಂದು ಡೆಮೋ ತೋರಿಸ್ತಿದ್ದೀನಿ. ನಮ್ಮ ಬಾರು ಗಟ್ಟಿಯಾಗಿದೆಯಾ, ನೊರೆ ಬರುತ್ತಾ ಇಲ್ವಾ ಅಂತ. ಯಾಕೆಂದರೆ ತುಂಬ ಜನ ಈ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದಾರೆ. ತುಂಬ ಜನಕ್ಕೆ ಬಿಸ್ನೆಸ್ ಮಾಡಬೇಕಂತ ಆಸೆ ಇದೆ, ಬಟ್ ಅದು ಸೋಪು ಕರೆಕ್ಟಾಗಿ ಬರ್ತಾ ಇಲ್ಲ ಅವರಿಗೆ. ಸೊ ಹಾಗಾಗಿ ಫೋನ್ ಮಾಡಿ ಕೂಡ ಕೇಳ್ತಿದ್ರು. ಅಂಥವ್ರಿಗೆಲ್ಲ ಹೆಲ್ಪ್ ಆಗಲಿ, ಯಾರೆಲ್ಲ ಹೊಸ ಬಿಸ್ನೆಸ್ ಮಾಡ್ತೀರಾ ಅಂಥವ್ರಿಗೂ ಕೂಡ ಹೆಲ್ಪ್ ಆಗಲಿ ನಮ್ಮ ವಿಡಿಯೋ ಅನ್ನೋ ಒಂದು ಉದ್ದೇಶದಿಂದ ಈ ವಿಡಿಯೋದಲ್ಲಿ ಎಲ್ಲ ರೀತಿಯ ಕಂಪ್ಲೀಟ್ ಡೀಟೇಲ್ಸ್ನ ಹೇಳ್ತಾ ಇದ್ದೀನಿ. ಈಗ ನೋಡಿ, ಇದು 30 to 40 ಮಿನಿಟ್ಸ್ ಆದಮೇಲೆ ಇದನ್ನು ನಾವು ಅನ್ಮೋಲ್ಡ್ ಮಾಡಿ ನಿಮಗೆ ನೊರೆ ಬರುತ್ತಾ ಇಲ್ವಾ ಅಂತ ಕೂಡ ತೋರಿಸ್ತೀನಿ, ಮತ್ತು ಗಟ್ಟಿ ಇದೆಯಾ ಇಲ್ವಾ ಅಂತಲೂ ನಿಮಗೆ ಗೊತ್ತಾಗ್ತದೆ. ಸೊ ಈಗ ಇದು ಅನ್ಮೋಲ್ಡ್ ಆಗಿದೆ. ಈಗ ಇದನ್ನು ಅನ್ಮೋಲ್ಡ್ ಮಾಡೋಣ. ಸೊ ವಿಡಿಯೋದಲ್ಲಿ ಅಷ್ಟು ಕಾಣಿಸ್ತಿಲ್ಲ, ಏಕೆಂದರೆ ಕ್ಯಾಮ್ರಾಮ್ಯಾನ್ ಯಾರೂ ಇರಲಿಲ್ಲ. ಸೊ ನಾನೇ ಮಾಡಿರೋದು. ಸೊ ಹಾಗಾಗಿ ಈಗ ನೋಡಿ ಗಟ್ಟಿಗಾಗಿದೆ. ಇವಾಗ ನೀರಲ್ಲಿ ಇದನ್ನು ವಾಶ್ ಮಾಡಿದಾಗ ನೋಡಿ, ನೊರೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ. ನೋಡಿ, ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ನೊರೆ ಬರ್ತಿದೆ ಅಂತ. ಮಾಡ್ಕೊಳ್ಳಿ. ನಾನು ಕೊಟ್ಟಿರೋ ಕಂಟೆಂಟ್ ನಿಮ್ಗೆ ನಿಜವಾಗ್ಲೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಒಂದು ಶೇರ್ ಮಾಡಿ. ಬಿಕಾಸ್ ವ್ಯೂಸ್ ಜಾಸ್ತಿ ಆದಾಗ ನಾವು ಕೂಡ ವಿಡಿಯೋ ಮಾಡಿ ಹಾಕೋಕ್ಕೆ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ. ಸೊ ಟಿಪ್ಸ್ಗಳು ಕೊಡ್ತಾ ಇರ್ತೀವಿ. ನಿಮ್ಮ ಬಿಸ್ನೆಸ್ಗೂ ಕೂಡ ಅದು ಹೆಲ್ಪ್ ಆಗ್ತದೆ. ಸೊ ಮಾಡ್ಕೊಳ್ಳಿ, ಯೂಸ್ ಮಾಡಿ. ಯಾರಿಗೆಲ್ಲ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ, ನಮ್ಮ ಹತ್ರನೇ ತಗೋತೀವಿ ಅಂತ ಇಷ್ಟ ಇದ್ದವರು ನಮ್ಮ ಹತ್ರ ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಕೊರಿಯರ್ ವ್ಯವಸ್ಥೆ ಮೂಲಕ ತಲುಪಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್.